ನನ್ನ ಹೆಸರು ಪುಷ್ಪ ಅಂದ್ಬಿಟ್ಟು ನಾನು ಬಾನಸವಾಡಿಯಿಂದ ಬಂದಿದ್ದೀನಿ. ಸೊ 3 months ಬ್ಯಾಕು ನಾನು ಈ ಕ್ಲಾಸ್ ಅಟೆಂಡ್ ಮಾಡಿಬಿಟ್ಟು ಗುರುಜಿಯವ್ರದ್ದು ಅಫರ್ಮೇಷನ್ಸು ಡೈರಿ ಫಾಲೋ ಮಾಡ್ತಾ ಇದ್ದೀನಿ. ಆಮೇಲೆ ಬ್ರಹ್ಮಾಸ್ತ್ರ ಅದೆಲ್ಲ ಬರೀತಾ ಇದ್ದೀನಿ. ಸೊ ಲಾಸ್ಟ್ ಮಂತ್ 2 months ಬ್ಯಾಕು ಗುರುಜಿ ಒಂದು ಅಫರ್ಮೇಷನ್ ಕೊಟ್ಟಿದ್ರು, ನಿಮ್ದು ಏನೇನು ಸಾಲ ಇದೆ ಅದೆಲ್ಲ ಬರೀರಿ ಅಂತ ಹೇಳಿದರು. ನನಗೇನಂತೆ ನಮ್ಮದು ಮನೆಯೆಲ್ಲ ಕಟ್ಟಿದ್ದೀವಿ, ಅಪಾರ್ಟ್ಮೆಂಟ್ಸ್ ಎಲ್ಲ ಇದೆ. ಸೊ ಅದರಲ್ಲಿ 4 ಮನೆ ಲೀಸ್ಗೆ ಹಾಕ್ಬಿಟ್ಟಿದ್ದೆ ನಾನು. ಸೊ ಅದು ನಾನು ಸಾಲ ಅಂತಲೇ ಅಂದ್ಕೊಂಡಿರಲಿಲ್ಲ. ಸೊ ಲೀಸ್ ಅಂತಿದೆಯಲ್ಲ ಅಂತ ಅದ್ರ ಬಗ್ಗೆ ಜ್ಞಾನನೇ ಇರಲಿಲ್ಲ. ಸೊ ಗುರುಜಿ ಹೇಳಿದಾಗ ನಾನು ಗ್ರೀನ್ ಪೆನ್ನಲ್ಲಿ ಅದನ್ನ ಬರೆದ್ಬಿಟ್ಟು ಸುಟ್ಬಿಟ್ಟು ಆ ಬೂದಿನ ರೋಡಿಗೆ ಚೆಲ್ಬಿಡಿ ಅಂತ ಹೇಳಿದ್ರು. ಸೊ ಅದು ಮಾಡಿ ಬರೆದಾಗ ನನಗೆ ಅಯ್ಯೋ ಇದೆಲ್ಲ ಸಾಲನೇ ಅಲ್ವಾ ಅಂತ ನನಗೆ ಅವಾಗ ರಿಯಲೈಸ್ ಆಗಿಬಿಟ್ಟು ನಾನು ಅಫರ್ಮೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಎಲ್ಲ ಕೊಡುವಿಕೆಗಳನ್ನು ಸಮಯಕ್ಕೆ ಸರಿಯಾಗಿ ಹಿಂದಿರುಗಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಬೆಳಗ್ಗೆ 3 ಸಾರಿ, ಮಧ್ಯಾಹ್ನ 6 ಸಾರಿ, ನೈಟ್ ಬಂದು 9 ಸಾರಿ ಮಾಡಿದೆ. ಸೊ ನಾನು 2 ಮನೆದು ಲೀಸು 25 lakhs ಕ್ಲಿಯರ್ ಮಾಡಿದ್ದೀನಿ. ನಿನ್ನೆ ಒಂದು ಕ್ಲಿಯರ್ ಮಾಡಿದ್ದೀನಿ. ಸೊ ಆಗಸ್ಟಲ್ಲಿ ಇನ್ನೊಂದು 25 lakhsದು ಕ್ಲಿಯರ್ ಮಾಡಿದ್ದೀನಿ. ಅದ್ರ ಬಗ್ಗೆ ಜ್ಞಾನನೇ ಇರಲಿಲ್ಲ ನನಗೆ. ಸೊ ಇದು ಲೀಸ್ ಹಾಕಿದ್ದೀನಿ, ಬಿಡಿಸ್ಬೇಕು ಅನ್ನೋದೇ ಇರಲಿಲ್ಲ. ಈ ಅಫರ್ಮೇಷನ್ ಮಾಡೋದ್ರಿಂದ ನನಗೀಗ 70,000 ರೆಂಟು ಎಕ್ಸ್ಟ್ರಾ ಬರ್ತಾ ಇದೆ. ಥ್ಯಾಂಕ್ ಯು ಯೂನಿವರ್ಸ್. ಸೊ ಗುರುಜಿಯವ್ರಿಗೆ ಥ್ಯಾಂಕ್ಸ್ ಇದು ಅಫರ್ಮೇಷನ್ ಮಾಡಿದ್ದಕ್ಕೆ. ಸೊ ನಾನು ರಿಚ್ ಆಗೋದಕ್ಕೆ ಒಂದು ಸ್ಟೆಪ್ ಈಗ ಮೇಲೆ ಬಂದಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.